ಚೆನ್ನಮ್ಮ ನಿಧನಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಂತಾಪ ಸೂಚಿಸಿದ್ದಾರೆ. ಮಾತೃ ಸ್ವರೂಪಿ ಚೆನ್ನಮ್ಮ ನಿಧನದ ಸುದ್ದಿ ತಿಳಿದು ಅತೀವ ದುಃಖ ಆಯಿತು. ಗುಣಮುಖರಾಗಿ ವಾಪಸ್ ಬರ್ತಾರೆ ಅನ್ನೋ ನಂಬಿಕೆ ಇಟ್ಕೊಂಡಿದ್ವಿ. ದೇವೇಗೌಡರ ಧರ್ಮಪತ್ನಿ ಹಾಗೂ ಎಚ್ ಡಿ ಕುಮಾರಸ್ವಾಮಿ ಅವರ ತಾಯಿ ಶ್ರೀಮತಿ ಚೆನ್ನಮ್ಮ ಅವರು ವಿಧಿವಶರಾಗಿರುವ ವಿಷಯ ತಿಳಿದು ಅತೀವ ದುಃಖ ಆಗಿದೆ. ಗೌಡರ ಸುದೀರ್ಘ ರಾಜಕೀಯ ಜೀವನದ ಏಳುಬೀಳುಗಳಲ್ಲಿ ನಿರಂತರವಾಗಿ ಬೆಂಬಲವಾಗಿ ನಿಂತಿದ್ದರು. ಅವರ ಅಗಲಿಕೆ ಗೌಡರ ಇಡೀ ಕುಟುಂಬಕ್ಕೆ ದೊಡ್ಡ ನಷ್ಟವಾಗಿದೆ. ಭಗವಂತ ಮೃತರ ಆತ್ಮಕ್ಕೆ ಶಾಂತಿಯನ್ನು ಕರುಣಿಸಿ ಅವರ ಕುಟುಂಬಕ್ಕೆ ದುಃಖವನ್ನು ಬರುವ ಶಕ್ತಿ ನೀಡಲಿ ಅಂತೇಳಿ ಪ್ರಾರ್ಥಿಸ್ತೇನೆ. I am deeply saddened to learn of the passing of Srimati Chennamma, wife of former Prime Minister Shri H.D. Devegowda ji and mother of Union Minister Shri H.D. Kumaraswamy. Pray that the Almighty grants eternal peace to her departed soul and grace, strength to the H.D. Devegowda and his family and members of the heartfelt condolences. Thank you. Dhanyavad. ಬಿಟ್ಟು ಬರ್ತಾರೆ. ಮಂಜುನಾಥ್ ಸರ್ ಡಿಕೆ ಶಿವಕುಮಾರ್ ಅವರು ಟ್ವೀಟ್ ಮಾಡಿದ್ದಾರೆ. ರಾಜ್ಯದ ಮುಖ್ಯಮಂತ್ರಿಗಳು ಅಂದರೆ ಸುಮಾರು ಒಂದೂವರೆ ವರ್ಷದಿಂದ ಶ್ರೀಮತಿ ಚೆನ್ನಮ್ಮ ದೇವೇಗೌಡ ಅವರಿಗೆ ಉಸಿರಾಟದ ಸಮಸ್ಯೆ ಇತ್ತು. ಹೀಗಾಗಿ ಹಿಂದೆ 6 ತಿಂಗಳ ಹಿಂದೆ ಕೂಡ ನಾವು ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ವಿ. ಸೊ ಅದರಿಂದ ಅವರಿಗೆ ಉಸಿರಾಟದ ಸಮಸ್ಯೆ ತೀವ್ರಗೊಂಡಿದ್ದರಿಂದ ನಾವು ಮಣಿಪಾಲ್ ಆಸ್ಪತ್ರೆಗೆ ಮೊನ್ನೆ ಅಡ್ಮಿಟ್ ಮಾಡಿದ್ವಿ. ಅಂದರೆ ಇವತ್ತು 4:50ಕ್ಕೆ ಅವರು ವಿಧಿವಶ ಆಗಿರೋದು ನಮಗೆಲ್ಲ ಬಹಳ ನೋವಿನ ಮತ್ತು ದುಃಖದ ಸಂಗತಿಯಾಗಿದೆ. ಯಾಕೆಂದರೆ ಅವರು ಮನೆಯಲ್ಲೇ ಕಳೆದ ಒಂದು ವರ್ಷದಿಂದ ಮನೆಯಲ್ಲೇ ಒಂದು ICU ಮಾಡಿದ್ವಿ. ಅಲ್ಲಿ ನಮ್ಮ ಸಿಸ್ಟರ್-ಇನ್-ಲಾ ಆದಂಥ ಶೈಲಜಾ ಅವರು, ಡಾಕ್ಟರ್ ಚಂದ್ರಶೇಖರ್ ಅವರು ಎಲ್ಲ ಕಾಳಜಿ ವಹಿಸ್ತಾ ಇದ್ರು. ಅಲ್ಲಿ 24/7 ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.